Hi students over there, welcome back to Sundar N Circle video classes. Today we are going to discuss one more aspects of punctuation mark. So far we learned so many things, how to make capitalization and then exclamation mark and so many things we have already learned. Now in this video we are going to learn one more element of punctuation mark, that is called apostrophe. So here is the symbol like this, apostrophes, that must be put at the tip of the letter wherever it is very necessary. So where we generally use these apostrophes generally used in the circumstances like that. The word in a sentence itself indicates possessive case. Possessive means ಆತ್ಮಾರ್ಥಕ ಸರ್ವನಾಮ. ಫಾರ್ ಎಕ್ಸಾಂಪಲ್, ಈ ವಸ್ತು ನನಗೆ ಸೇರಿದ್ದು, ಅವರಿಗೆ ಸೇರಿದ್ದು, ಅವರಿಗೆ, ಅವನಿಗೆ ಅಂತ ಹೇಳ್ತೀವಿ ನೋಡಿ, ಇದನ್ನು ಆತ್ಮಾರ್ಥಕ ಸರ್ವನಾಮ ಅಂತೇಳಿ ಕರೀತೀವಿ. ಸೊ ದಿಸ್ ಕೇಸ್ ಪೊಸೆಸಿವ್ ಕೇಸ್ ಅಂತೇಳಿ ಕರೀತೀವಿ. ಫಾರ್ ಎಕ್ಸಾಂಪಲ್, ಈಗ ಇದು ಪೆನ್ ಇದೆ, ಈ ಪೆನ್ನು ಇಟ್ಸ್ ಮೈನ್. ಸೊ ಇದು ಒಬ್ಬ ರಾಜು ಅನ್ನೋದಾಗಿರುತ್ತೆ. ಆವಾಗ ದಿಸ್ ಇಸ್ ರಾಜೂಸ್ ಪೆನ್. ದಿಸ್ ಇಸ್ ರಾಜು ಪೆನ್ ಅಂದರೆ ತಪ್ಪಾಗುತ್ತೆ. ರಾಜುಗೆ ಸೇರಿದ್ದು ಅನ್ನುವಾಗ ದಿಸ್ ಇಸ್ ರಾಜೂಸ್ ಪೆನ್. ಈ ರೀತಿಯಲ್ಲಿ ಪೊಸೆಸಿವ್ ಕೇಸಲ್ಲಿ ನಾವು ಈ ಒಂದು ಅಪಾಸ್ಟ್ರೋಫಿಯನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಇನ್ ದ ಶಾರ್ಟ್ ಫಾರ್ಮ್ಗಳನ್ನ ಮಾಡಿ ಬರೆಯುವಾಗ, ಉದಾಹರಣೆಗೆ ನೀವು ಕೆಲವು ಟೆಕ್ಸ್ಟ್ ಬುಕ್ಗಳಲ್ಲಿ ಯಾವುದು ಡೈಲಾಗ್ ವಾಯ್ಸ್ ಇರುತ್ತೆ, ಆ ಥರ ಯಾವ್ದಾದ್ರು ಒಂದು ಡ್ರಾಮಾ ಅಥವಾ ವೆನಾಕ್ ಪ್ಲೇ ಅದನ್ನಾದ್ರು ನೋಡಿದ್ರೆ ನಿಮ್ಗೆ ತುಂಬ ಗೊತ್ತಾಗುತ್ತೆ, ಅಲ್ಲಿ ತುಂಬ ಅಪಾಸ್ಟ್ರೋಫಿಯನ್ನು ಯೂಸೇಜ್ ಮಾಡಿರ್ತಾರೆ. ಸೊ ನಿಮಗೆ ಎಕ್ಸಾಮಿನೇಷನ್ ಹಾಲಲ್ಲಿ ಈ ಒಂದು ಅಪಾಸ್ಟ್ರೋಫಿ ರಿಲೇಟೆಡ್ ಆಗಿ ಒಂದು ಖಂಡಿತ 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಲೆಟ್ ಅಸ್ ವಿ ಲರ್ನ್ ವಿತ್ ಅ ಫ್ಯೂ ಮೋರ್ ಎಕ್ಸಾಂಪಲ್ಸ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೌ apostrophe used for possessive case, as we all know that ಆತ್ಮಾರ್ಥಕ ಸರ್ವನಾಮ. Now I am going to give you several short forms only now, and then we will look into the sentence, and you can frame n number of sentences on your own. Okay, ಯಾವುದೋ ಒಂದು ವಾಕ್ಯದಲ್ಲಿ ಒಂದು ಪೊಸೆಸಿವ್ ರಿಲೇಟೆಡ್ ಆಗಿ ಸೆಂಟೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಆವಾಗ ನೋಡಿ ರಾಜು ಅಂತ ಇರುತ್ತೆ, ರಾಜುಗೆ ಸೇರಿದ್ದು ಅಂತ ಹೇಳುವಾಗ ಯು ಆದಮೇಲೆ ಒಂದು ಅಪಾಸ್ಟ್ರೋಫಿಯನ್ನು ಬಳಸಿ ಎಸ್ ಹಾಕಿದ್ರೆ ಅದು ರಾಜುಗೆ ಸೇರಿದ್ದು ಅಂತ ಹೇಳಿ. ರಾಜೂಸ್ ಬುಕ್, ದಿಸ್ ಈಸ್ ಕಿರಣ್ಸ್ ಬುಕ್, ದಿಸ್ ಈಸ್ ವಾನೀಸ್ ಬುಕ್. ನೆಕ್ಸ್ಟು ಯಾವುದೋ ಒಂದು ಗರ್ಲ್ಸ್ ಹಾಸ್ಟೆಲ್ ಇರುತ್ತೆ ಅಥವಾ ಗರ್ಲ್ಸ್ ಕಾಲೇಜ್ ಇರುತ್ತೆ, ಆವಾಗ ದಿಸ್ ಈಸ್ ಗರ್ಲ್ಸ್ ಹಾಸ್ಟೆಲ್, ದಿಸ್ ಈಸ್ ಗರ್ಲ್ಸ್ ಕಾಲೇಜ್. ಸೊ ಹಂಗನ್ನುವಾಗ ನೋಡಿ, ಗರ್ಲ್ಸ್ ಎಸ್ ಆದಮೇಲೆ ಅಪಾಸ್ಟ್ರೋಫಿ ಹಾಕಿದೆ, ಆದರೆ ಹೆಣ್ಮಕ್ಳ ಕಾಲೇಜು ಅದಂತೇಳಿ ಹೆಣ್ಮಕ್ಳು ಸೇರಿದ ಕಾಲೇಜು ಅನ್ನೋ ಅರ್ಥಕ್ಕೆ ಬಳಸ್ತೀವಿ. ಇಲ್ಲ, ಅಪಾಸ್ಟ್ರೋಫಿಯನ್ನು ಹಾಕ್ತು ಅಂತಂದರೆ ದಟ್ ಇಂಡಿಕೇಟ್ಸ್ ಪೊಸೆಸಿವ್. ನೆಕ್ಸ್ಟು ನೀವು ಕೆಲವೊಂದು ವಾಕ್ಯಗಳಲ್ಲಿ ಅಥವಾ ಡೈಲಾಗ್ಗಳನ್ನ ನಾನು ನಿಮಗೆ ಹೇಳಿದ್ದೀನಿ, ಆ ಡೈಲಾಗ್ ಫಾರ್ಮ್ ಇರ್ತಕ್ಕಂಥದ್ರಲ್ಲಿ ನೀವು ಗಮನಿಸಿರ್ಬೋದು. ಉದಾಹರಣೆಗೆ ನಮ್ಮ ಫುಲ್ ಫಾರ್ಮ್ ಐಆಮ್ ಬರೆಯೋದು, ಐಆಮ್ ಅಂತೇಳಿ, ಅದನ್ನು ಅಪಾಸ್ಟ್ರೋಫಿ ಹಾಕಿ ಬಳಸಿದಾಗ ಪೊಸೆಸಿವ್ ಕೇಸಲ್ಲಿ ಬಳಸುವಾಗ ಐಆಮ್ ಹೋಗಿ ಐ ಅಪಾಸ್ಟ್ರೋಫಿಸ್ ಎಮ್ ಆಗುತ್ತೆ. ಎ ಅಂತಕ್ಕಂಥದ್ದನ್ನು ಇದು ಇಂಡಿಕೇಟ್ ಮಾಡುತ್ತೆ. ದಟ್ ಈಸ್ ದ ಶಾರ್ಟ್ ಫಾರ್ಮ್. ಸೊ ಐಆಮ್ ಹೋಗಿ ಐಆಮ್ ಅಂದರೆ ಪ್ರೊನೌನ್ಸಿಯೇಷನಲ್ಲಿ ಸೇಮ್ ಇರುತ್ತೆ, ಬಟ್ ವೆನ್ ವಿ ಆರ್ ಗೋಯಿಂಗ್ ಟು ರೈಟಿಂಗ್ ಮಾಡುವಾಗ ಈ ರೀತಿ ಅಪಾಸ್ಟ್ರೋಫಿಸ್ ತಗೊಳ್ಳೋದು. ಅದೇ ರೀತಿ ಸೀಸ್ ಅಂತಕ್ಕಂಥದ್ದು ಸೀಸ್ ಆಗುತ್ತೆ, ಸಿ ಆದಮೇಲೆ ಅಪಾಸ್ಟ್ರೋಫಿ ಹಾಕಿ ಎಸ್ ಆಗ್ತಕ್ಕಂಥದ್ದು, ಅಲ್ಲಿ ಐ ವ್ಯಾನಿಷ್ ಆಗುತ್ತೆ. ಅಂದರೆ ದಟ್ ಇಂಡಿಕೇಟ್ಸ್ ಒಳಗಡೆ ಇದೆ ಅಂತೇಳಿ. ಇಟ್ಸ್ ನೋಡಿ, ಅಪಾಸ್ಟ್ರೋಫಿ ಸೀಸ್. ಅದೇ ರೀತಿ ಇನ್ನು ತುಂಬ ವರ್ಡ್ಗಳು ನೀವು ಕೇಳಿರ್ಬೋದು. ಡು ನಾಟ್ ಅಲ್ಲಿ ಏನಾಗುತ್ತೆ, ಒಂದು ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಏನಾಗುತ್ತೆ, DON ಆದಮೇಲೆ ಇಲ್ಲಿ ಓ ಬಳಸೋದಿಲ್ಲ, ಅದ್ರ ಬದಲು ಅಪಾಸ್ಟ್ರೋಫಿ ಹಾಕಿ ಟಿ ಹಾಕ್ತೀವಿ, ಡೋಂಟ್ ಆಗುತ್ತೆ. ಡು ನಾಟ್, ಡೋಂಟ್ ಆಗುತ್ತೆ. ದಿಸ್ ಈಸ್ ಪೊಸೆಸಿವ್ ಕೇಸ್, ಅಂದರೆ ಅಪಾಸ್ಟ್ರೋಫಿಸ್ ಯೂಸೇಜ್ ಕೇಸ್. ಆ್ಯಂಡ್ ದೆನ್ ಡಿಡ್ ನಾಟ್ ಇರುತ್ತೆ, ಡಿಡೆಂಟ್, DIDN ಅಪಾಸ್ಟ್ರೋಫಿ ಟಿ, ಅಂದರೆ ಇಲ್ಲಿ ಓಗಳು ಸೈಲೆಂಟ್ ಆಗುತ್ತೆ, ಇಲ್ಲಿ ಐ, ಇಲ್ಲಿ ಎ. ಯೂಶಲಿ ಒಂದು ಲೆಟರ್ ಏನಾಗುತ್ತೆ, ವ್ಯಾನಿಷ್ ಆಗುತ್ತೆ. ಇನ್ ಸಮ್ ಕೇಸಸ್ಸಲ್ಲಿ 2 more letters ಆರ್ ಗೋಯಿಂಗ್ ಟು ವ್ಯಾನಿಷ್. ಇವಾಗ ನೋಡಿ, ಯು ಆರ್ ಅಂತಿದೆ, ಯು ಆರಲ್ಲಿ ಯು
ಯು ಆದಮೇಲೆ ಅಪಾಸ್ಟ್ರಫಿ ಹಾಕಿ ಆರ್ ಇ ಯು ಆರ್. ಅಂಡ್ ದ ಸೇಮ್ ವಾಯ್ಸ್ ಈ ವುಡ್ ಅಂತಿದೆ. ನಾನು ಹೇಳಿದೆ 2 more ಲೆಟರ್ ವ್ಯಾನಿಷ್ ಆಗುತ್ತೆ ಅಂತೇಳಿ. ನೋಡಿ, ಇ ಆದಮೇಲೆ ಅಪಾಸ್ಟ್ರಫೀಸ್ ಹಾಕಿ ಕೊನೆಯದ ಡಿ ಬಳಸಿದೆ, ಎಚ್ ಇ ಅಪಾಸ್ಟ್ರಫೀಸ್ ಡಿ, ಈ ವುಡ್ ಅನ್ನೋದನ್ನು ಶಾರ್ಟ್ ಫಾರ್ಮ್. ನೆಕ್ಸ್ಟ್ ಕಮ್ ಟು ದಿ ಲೆಟಸ್ ಲುಕ್ ಅಟ್ ದಿ ಸೆಂಟೆನ್ಸ್ ಅಂತೇಳಿ ಹೇಳ್ತಾ ಇದ್ವಿ. ಸೊ ಲೆಟ್ಸ್ ಅಂತ ಹೇಳಿ, ಸೊ ಅಲ್ಲಿ ಯು ಸೈಲೆಂಟ್ ಆಗುತ್ತೆ. ದಟ್ ಮೀನ್ಸ್ ಇನ್ಸ್ಟೆಡ್ ಆಫ್ ಯು ಹ್ಯಾವ್ ಟು ರೈಟ್ ಅಪಾಸ್ಟ್ರಫಿ, ಲೆಟ್ ಹಸ್, ಲೆಟ್ಸ್. ಅಂಡ್ ದೆನ್ ವುಡ್ ಹ್ಯಾವ್ ಅಂತಕ್ಕಂಥದ್ದು ಇದೊಂದು ಕೇಸ್ ಗಮನಿಸಬೇಕು. ವುಡ್ ಹ್ಯಾವ್ಗೆ ಏನಾಗುತ್ತೆ ನೋಡಿ, ವುಡ್ ಬಳಸಾದ್ಮೇಲೆ ಎಚ್ ಎ ಸೈಲೆಂಟ್ ಆಗಿ ವಿ ಇ ಬರುತ್ತೆ, ಅಂದರೆ ಅದು ವ್ಯಾನಿಷ್ ಆಗಿ ಅಪಾಸ್ಟ್ರಫೀಸ್ ಆದಮೇಲೆ ವಿ ಇ 2 ಲೆಟರ್ಸ್ ಬರುತ್ತೆ, ಕೆಲವೊಂದ್ರಲ್ಲಿ 1 ಬಂದು. ಸೊ ಅದೇ ರೀತಿ ಹೂ ಇಸ್, WHO ಅಪಾಸ್ಟ್ರಫೀಸ್ ಎಸ್, ಹೂಸ್ ಪೆನ್ ಈಸ್ ದಿಸ್ ಅಂತ ಹೇಳಲ್ಲ, ಈ ರೀತಿ. ಸೊ ಈ ಥರದ್ದು ಯಾವುದೇ ವರ್ಡ್ಗಳು ನಿಮಗೆ ಆ ಇಡೀ ಪ್ಯಾರಾದಲ್ಲಿ ಬಂದರೆ, ನಾನು ಪರ್ಟಿಕ್ಯುಲರ್ ಸೆಂಟೆನ್ಸ್ ಹೇಳ್ತಾ ಇಲ್ಲ, ಯಾಕೆಂದರೆ ಸೆಂಟೆನ್ಸ್ ಮೇ ಬಿ ಯಾವ್ದು ಬೇಕಾದರೂ ಕೊಡ್ಬೋದು ಅವರು. ದಟ್ಸ್ ವೈ ಐ ಲಿಸ್ಟೆಡ್ ಔಟ್ ಸೆವರಲ್ ಎಕ್ಸಾಂಪಲ್ಸ್. ಆನ್ ದಟ್ ಬೇಸಿಸ್ ಯು ಹ್ಯಾವ್ ಟು ಫ್ರೇಮ್ ಔಟ್ ಯುವರ್ ಓನ್ apostrophes. And then now come to the example, particular example. Here look at this one. This is Sundar's house. ಇಲ್ಲಿ ನಿಮ್ಗೆ ಏನು ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಎಕ್ಸಾಮಲ್ಲಿ ಹೇಗೆ ಕೊಟ್ಟಿರ್ತಾರೆ ಅಂತಂದರೆ, ದಿಸ್ ಈಸ್ ಸುಂದರ್ ಹೌಸ್ ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಕರೆಕ್ಷನ್ ಆಫ್ ಸೆಂಟೆನ್ಸ್ ಅಲ್ವಾ ಇದು, ಹಾಗಾಗಿ ದಿಸ್ ಈಸ್ ಸುಂದರ್ ಹೌಸ್ ಅನ್ನೋದು ಗ್ರಾಮೆಟಿಕಲಿ ರಾಂಗ್ ಆಯ್ತು. ಸುಂದರ್ ಹೌಸ್ ಅಂತ ಹೇಳ್ಬಾರ್ದು, ಅವ್ರಿಗೆ ಸೇರಿದ್ದು ಅಂತ ಹೇಳುವಾಗ ನಾವಲ್ಲಿ ಏನು ಮಾಡ್ಬೇಕಂತಂದರೆ ಅವ್ರದ್ದು ಅನ್ನುವಾಗ ಅಪಾಸ್ಟ್ರಫೀಸನ್ನು ಹಾಕಿ ಎಸ್ ನೀವು ಆ್ಯಡ್ ಮಾಡಬೇಕಾಗತ್ತೆ ಎಸ್ ಅನ್ನು. ಇನ್ ಸಚ್ ಕೇಸಸ್ ಯು ಹ್ಯಾವ್ ಟು ಆ್ಯಡ್ ಅಪಾಸ್ಟ್ರಫೀಸ್ ಆ್ಯಂಡ್ ದೆನ್ ಎಸ್. ದಿಸ್ ಈಸ್ ಕರೆಕ್ಟ್ ಸೆಂಟೆನ್ಸ್, ದಿಸ್ ಈಸ್ ಸುಂದರ್ಸ್ ಹೌಸ್, ಇದು ಅವರ ಮನೆಯಾಗಿದೆ. ಅರ್ಥ ಆಗ್ತಾ ಇದೆಯಲ್ವಾ? ನೆಕ್ಸ್ಟು ಸೆಕೆಂಡ್ ಸೆಂಟೆನ್ಸ್, ಲುಕ್ ಅಟ್ ದಿಸ್ ಸೆಕೆಂಡ್ ಸೆಂಟೆನ್ಸ್. ದಿಸ್ ಈಸ್ ಗರ್ಲ್ಸ್ ಹಾಸ್ಟೆಲ್, ದಿಸ್ ಈಸ್ ಗರ್ಲ್ಸ್ ಹಾಸ್ಟೆಲ್ಸ್ ಅಂತ ಇದೆ, ಹಾಸ್ಟೆಲ್ ಅಂತ. ಸೊ ಯಾವ್ದು ಸರಿ ಯಾವ್ದು ತಪ್ಪು ಇಲ್ಲಿ ನೋಡ್ಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ದಿಸ್ ಈಸ್ ಇದೆ, ಓಕೆನಾ. ಗರ್ಲ್ಸ್ ಹಾಸ್ಟೆಲ್ ಅಂದರೆ ನಾವು ಇಡೀ ಕಲೆಕ್ಟಿವ್, ನಾವು ಇದನ್ನು ಒಂದು ಕಲೆಕ್ಟಿವ್ ಆಗಿ ಬಳಸ್ತಾ ಇದ್ದೀವಿ. ಸೊ ಅವ್ರಿಗೆ ಸೇರಿದಂಥ ಹಾಸ್ಟೆಲ್ ಅಂತನ್ನುವಾಗ, ಗರ್ಲ್ಸ್ಗೆ ಸೇರಿದ ಹಾಸ್ಟೆಲ್ ಅನ್ನುವಾಗ ಇಲ್ಲಿ ಸಿಂಗ್ಯುಲರ್ ಸೆನ್ಸೇ ತಗೊಂಡ್ರೆ ಗರ್ಲ್, ಉದಾಹರಣೆಗೆ ಹೀಗಿರುತ್ತೆ, ಗರ್ಲ್ ಹಾಸ್ಟೆಲ್ ಅಂತ, ದಿಸ್ ಈಸ್ ಗರ್ಲ್ ಹಾಸ್ಟೆಲ್ ಅಂತ, ತಪ್ಪು ಇದೆ. ಗರ್ಲ್ಸ್ದ ಹಾಸ್ಟೆಲ್ ಅಂತನ್ನುವಾಗ ಗರ್ಲ್ಸ್ ಹಾಸ್ಟೆಲ್. ಸೊ ಈ ರೀತಿ. ನೆಕ್ಸ್ಟ್ ನಾನು ಫ್ಲೂರಲ್ ಕೇಸ್ ನಾನು ಬೇರೆ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಸೊ ನಾವು ದಿಸ್ ಸೆಂಟೆನ್ಸ್ ಇಸ್ ಕರೆಕ್ಟ್, ದಿಸ್ ಈಸ್ ಗರ್ಲ್ಸ್ ಹಾಸ್ಟೆಲ್, ಓಕೆ. ಅಂಡ್ ದೆನ್ ಶಾರ್ಟ್ ಫಾರ್ಮ್ ಹೇಳಿದೆ, ಐ ಆಮ್ ಎ ಸ್ಟೂಡೆಂಟ್, ನಾನು ಒಬ್ಬ ವಿದ್ಯಾರ್ಥಿಯಾಗಿದ್ದೀನಿ ಅಂತ ಹೇಳಬೇಕಾಗುತ್ತೆ, ಬರೀತಾರೆ. ಸೊ ಬರೆಯುವಾಗ ಹೀಗೆ ಬರೀತೀರ, ಬಟ್ ಆ್ಯಕ್ಚುಯಲ್ ರೈಟಿಂಗ್ ಫಾರ್ಮ್ ಹೆಂಗೆ ಅಂದರೆ ಐ ಆಮ್ ಅನ್ನೋದನ್ನ ಈ ರೀತಿ ಶಾರ್ಟ್ ಫಾರ್ಮ್ ಮಾಡಬೇಕು, ಐ ಆಮ್ ಎ ಸ್ಟೂಡೆಂಟ್. ನೋಡಿ, ಅದೇ ರೀತಿ ಉಳಿದ ಎಕ್ಸಾಂಪಲ್ಗಳನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಆ ಒಂದು ಯಾವ್ದಾದ್ರು ಡ್ರಾಮಾ ಒಂದು ಅಥವಾ ಗೂಗಲಲ್ಲಿ ಟೈಪ್ ಮಾಡಿ, ಡೈಲಾಗ್ ಫಾರ್ಮ್ ಇರ್ತಕ್ಕಂಥ ಯಾವುದೇ ಒಂದು ಡ್ರಾಮಾ, ಯಾವುದೇ ಒಂದು ಲೆಸನನ್ನು ನೋಡಿದ್ರೆ ನಿಮಗೆ ಇವೆಲ್ಲದಲ್ಲೇ ಸಿಗುತ್ತೆ. ಆ ಒಂದು ಅಪಾಸ್ಟ್ರಫೀಸ್ ಖಂಡಿತ 1 or 2 ಮಾರ್ಕ್ಸ್ ಇದೆ. ಸೊ ಹಾಗಾಗಿ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ನೆಕ್ಸ್ಟು ನಾವೊಂದು ಪೆಕ್ಯುಲಿಯರ್ ಆಗಿರ್ತಕ್ಕಂಥ ಒಂದು ಥಿಂಗ್ಸನ್ನು ನೋಡೋಣ. ಏನಪ್ಪ ಅಂತಂದರೆ, ಒಂದು ಬಾಯ್ ಅಂತಕ್ಕಂಥದ್ದು, ಹುಡುಗ, ಇದಕ್ಕೆ ರಿಲೇಟೆಡ್ ಆಗಿ ಅಪಾಸ್ಟ್ರಫಿಯನ್ನು ಹೇಗೆ ಯೂಸೇಜ್ ಮಾಡೋದು ಅಂತ. ಸೊ ಈಗ ಇದು ಬಾಯ್ ಅಂತಕ್ಕಂಥದ್ದು ಹುಡುಗ ನಿಮ್ಗೆ ಗೊತ್ತಿದೆ, ಇದನ್ನು 2 ರೀತಿ ತಗೋಣ. ಬಾಯ್ಸ್ ಅಂತ ಬಳಸೋ ಸಂದರ್ಭ ಬಂದರೆ, ಅಂದರೆ ಈ ಹುಡುಗನಿಗೆ ಸೇರಿದ್ದು ಅನ್ನುವಾಗ ಇದು ಒಂದು ಸಿಂಗುಲರ್ ತಗೋತೀನಿ, ಒಂದು ಫ್ಲೂರಲ್ ತಗೋತೀನಿ, ನಾನು ಅರ್ಥ ಮಾಡಿಸ್ಲಿಕ್ಕೋಸ್ಕರ. ಸೊ ಇಲ್ಲಿ ಏನು ಇದೆ, ಕಾಮನ್ ಬೇಸಿಕ್ ವರ್ಡ್ ಬಾಯ್ ಇದೆ, ಇದನ್ನು ಒಂದು ಸಿಂಗುಲರ್ ಫಾರ್ಮ್ ತಗೋತೀನಿ, ಫ್ಲೂರಲ್ ಫಾರ್ಮ್ ತಗೋತೀನಿ. ಸಿಂಗುಲರ್ ಫಾರ್ಮ್ ತಗೊಂಡಾಗ ಬಾಯ್ ಆಗಿದ ತಕ್ಷಣಕ್ಕೇನೆ ಅಪಾಸ್ಟ್ರಫೀಸ್ ಎಸ್ ಹಾಕಿದ್ರೆ ಇದು ಈ ಹುಡುಗನಿಗೆ ಸೇರಿದ್ದು ಅಂತನ್ನುವಾಗ, ಇಲ್ಲಿ ಸಿಂಗುಲರ್ ವಿಷಯದಲ್ಲಿ ಒಳಗಡೆ ವೈ ಆದಮೇಲೆ ಅಪಾಸ್ಟ್ರಫೀಸ್ ಎಸ್ ಹಾಕಿದ್ರೆ ದಟ್ ಈಸ್ ರೈಟ್. ಇಲ್ಲಿ ಇದು ಆ ಹುಡುಗನಿಗೆ ಸೇರಿದ್ದು, ಈ ಬ್ಯಾಗ್ ಆ ಹುಡುಗನಿಗೆ ಸೇರಿದ್ದು. ಅದನ್ನೇ ಫ್ಲೂರಲ್ ಬಳಸ್ಬೇಕಾದ ಸಂದರ್ಭ ಬಂದಾಗ, ಆ ಫ್ಲೂರಲ್ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ವರ್ಡ್ನ ಕೊನೆಯಲ್ಲಿ ಎಸ್ ಇಲ್ಲದೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿದ್ದೊಂದು ಬರಿಬೇಕಾದ, ಅದಕ್ಕೆ ಅಪಾಸ್ಟ್ರಫಿಯನ್ನು ಹಾಕಿ ಎಸ್ ಅನ್ನು ಹಾಕ್ಬೇಕು. ಆದರೆ ಆ ವರ್ಡೇನೇ ಫ್ಲೂರಲ್ ಆಗಿ ಆ ಒಂದು ಫ್ಲೂರಲ್ ವರ್ಡ್ನ ಕೊನೆಯಲ್ಲಿ ಎಸ್ ಇದ್ದರೆ
ಆವಾಗ ಎಸ್ನ ನಂತರ ಅಂದರೆ ಕೊನೆಯಲ್ಲಿ ಅಪಾಸ್ಟ್ರೋಫಿ ಹಾಕಬೇಕು. ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೂಲು. ಈವನ್ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಸಹ ತುಂಬ ಕ್ವಶನ್ಸ್ ಕೇಳ್ತಾರೆ, ಇದನ್ನು ಕನ್ಫ್ಯೂಸ್ ಮಾಡಬೇಕು. ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ದೆನ್ ಯು ವಿಲ್ ಏಬಲ್ ಟು ರೈಟ್ ಕ್ಲಿಯರ್ಲಿ. ಸೊ ಈಗ ಇಲ್ಲಿ ಸಿಂಗ್ಯುಲರ್ ಸೆನ್ಸ್ಗೆ ಬಳಸಿದ್ದಾರೆ ಅಂತ ಗೊತ್ತಾದಾಗ ಬಾಯ್ ಆದಮೇಲೆ ಅಪಾಸ್ಟ್ರೋಫಿ ಎಸ್ ಹಾಕಬೇಕು. ನೋಡಿ, ಇಲ್ಲಿ ಬೇಸಿಕ್ ವರ್ಡ್ ಬಾಯ್ ಅಂತಕ್ಕಂಥದ್ರಲ್ಲಿ ಎಸ್ ಇಲ್ಲ. ಸೊ ಇದನ್ನು ಫ್ಲೂರಲ್ ಬರೋಣ. ಇಲ್ಲಿ ಬಾಯ್ಸ್ ಅಂತಕ್ಕಂಥದ್ದನ್ನ ಫ್ಲೂರಲ್ ವರ್ಡ್ ಇದು, ಆದರೆ ಇದನ್ನ ಅವ್ರಿಗೆ ಸೇರಿದ್ದು, ಹುಡುಗರಿಗೆ ಸೇರಿದ್ದು. ಇದು ಈ ಸ್ನ್ಯಾಕ್ಸ್ ಹುಡುಗರಿಗೆ ಸೇರಿದ್ದು ಅಂತ ಹೇಳುವಾಗ, ಇವಾಗ ಫ್ಲೂರಲ್ ವರ್ಡ್ಸ್ ಅಲ್ಲಿ ಅಪಾಸ್ಟ್ರೋಫೀಸ್ ಅಂದರೆ ಪೊಸೆಸಿವ್ ಕೇಸ್ ಬಳಸುವಾಗ ಅಲ್ಲಿ ಆಲ್ರೆಡಿ ಎಂಡಿಂಗ್ ವಿತ್ ಎಸ್ ಅಲ್ಲಿದ್ದರೆ ಯು ಹ್ಯಾವ್ ಟು ರೈಟ್ ಅಪಾಸ್ಟ್ರೋಫೀಸ್ ಔಟ್ ಸೈಡ್. ಹೊರಗಡೆ ಹಾಕಿದ್ರೆ ದಟ್ ಮೀನ್ಸ್ ಹುಡುಗರಿಗೆ ಸೇರಿದ್ದು, ಇಲ್ಲಿ ಹುಡುಗನಿಗೆ ಸೇರಿದ್ದು ಸಿಂಗ್ಯುಲರ್, ಇದು ಫ್ಲೂರಲ್. ಇದೊಂದನ್ನು ನೀವು ತುಂಬ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫ್ಯೂ ಮೋರ್ ಎಕ್ಸಾಂಪಲ್. ಫ್ಲೂರಲ್ ಎಂಡ್ ವಿತ್ ಎಸ್ ಅಂದರೆ ಆ ಕೊಟ್ಟಿರೋ ವರ್ಡಲ್ಲೇನೆ ಎಸ್ ಇದ್ದರೆ ಆವಾಗ ಅಲ್ಲಿ ಅಪಾಸ್ಟ್ರೋಫಿಯನ್ನು ಬಳಸೋ ಸಂದರ್ಭ ಬಂದಾಗ ಎಸ್ನ ನಂತರ ಹೊರಗಡೆ ಅಪಾಸ್ಟ್ರೋಫೀಸ್ ಹಾಕ್ಸ್ಬೇಕು. ಉದಾಹರಣೆಗೆ ನಿಮಗೆ ನೇಮ್ಗಳ ವಿಚಾರಕ್ಕೆ ನಾನು ಹೇಳಿದ್ದೀನಿ, ರಾಜು ರಾಜೂಸ್, ಕಿರಣ್ ಕಿರಾಣ್ಸ್, ವಾಣಿ ವಾಣಿಸ್ ಅಂತ. ಒಂದು ಪೆಕ್ಯುಲರ್ ಕೇಸ್ ಏನಪ್ಪ ಅಂದರೆ, ಉದಾಹರಣೆಗೆ ಒಬ್ಬನ ಹೆಸರು ಸುಹಾಸ್ ಅಂತ ಇರುತ್ತೆ, ಟೇಕ್ ಫಾರ್ ಎಕ್ಸಾಂಪಲ್. ನೋಡಿ, ಈ ರೀತಿ ಇದೆ. ಅಂದರೆ ಆ ನೇಮಲ್ಲೇ ಎಸ್ ಇದೆ. ಇವಾಗ ಒಬ್ಬ ಸುಹಾಸ್ ಇದ್ದಾನೆ, ಅವನಿಗೆ ಸೇರಿದ್ದು ಅಂತ ಬಳಸ್ಬೇಕು. ಆವಾಗ ಈ ರೂಲ್ಸ್ ಪ್ರಕಾರ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ನೀವು ಸುಹಾಸ್ ಹಿಂಗಾಗುತ್ತೆ. ಏನು, ಸುಹಾಸ್ ಒಬ್ಬನೇ ಅಲ್ವಾ, ಸಿಂಗ್ಯುಲರ್ಗೆ ಹೇಳಿದಿರಿ ಸರ್, ನೀವು ಅಪಾಸ್ಟ್ರೋಫೀಸ್ ಹಾಕಿ ಎಸ್ ಹಾಕಿ ಅಂತ ಹೇಳಿದ್ದಾರೆ. ಬಟ್ ದಿಸ್ ಈಸ್ ರಾಂಗ್. ಇದು ರಾಂಗ್. ಯಾಕೆ ಅಂತಂದರೆ ಆ ನೇಮಲ್ಲೇನೆ ಏನಿದೆ ನೋಡಿ, ಕೊನೆಯಲ್ಲಿ ಎಸ್ ಇದೆ. ಇವೊಂದು ಇಟ್ ಈಸ್ ಸಿಂಗ್ಯುಲರ್, ಅದು ಫ್ಲೂರಲ್ ಸೆನ್ಸ್ ಅಂತೇನಿಲ್ಲ. ಸೊ ಅಲ್ಲಿ ನಾವು ಮಾಡಬೇಕಾಗಿರೋದು ಸುಹಾಸ್ ಆದಮೇಲೆ ಅಪಾಸ್ಟ್ರೋಫೀಸ್ ಹಾಕಿದ್ರೆ ಅದು ಅಂಡರ್ಸ್ಟ್ಯಾಂಡ್. ಹೊರಗಡೆಗೆ ಹಾಕಿದ್ರೆ ಅದು ಅವನಿಗೆ ಸೇರಿದ್ದು ಅಂತ ಸಿಂಗ್ಯುಲರ್ ಆಗಿದ್ರು ತೋರಿಸುತ್ತೆ. ಆದ್ರೆ ನಾವು ಈ ಥರದ ಬಳಸು, ಸುಹಾಸಸ್ ಈ ಥರಕ್ಕೆ ಇರಬಾರ್ದು. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್. ಈ ಒಂದು ನಿಯಮವನ್ನು ತುಂಬ ನೆನ್ಪಿಟ್ಕೋಬೇಕು. ಯಾಕೆಂದರೆ ಇಲ್ಲಿ ನಾವು ಅಪಾಸ್ಟ್ರೋಫಿಯನ್ನು ಹಾಕುವಾಗ ಸಿಂಗ್ಯುಲರ್ ಫ್ಲೂರಲ್ನ ಸ್ವಲ್ಪ ಗಮನ ಇಟ್ಕೊಂಡು ಬಳಸಬೇಕು. ಯಾಕೆ ಎಂದು ಹೇಳ್ತೀನಿ ನಾವು. ನಾನು ಅದಕ್ಕೆ ಇಲ್ಲಿ ರೂಲ್ ಹೇಳಿನಿ, ಫ್ಲೂರಲ್ ಎಂಡ್ ವಿತ್ ಎಸ್. ಯಾವುದೇ ಒಂದು ಫ್ಲೂರಲ್ ವರ್ಡ್ ಕೊಟ್ಟಿರ್ತಕ್ಕಂಥ ವರ್ಡ್ ಎಂಡ್ ವಿತ್ ಎಸ್ ಇಂದ ಎಂಡ್ ಆಗಿದ್ರೆ ಟೇಕ್ಸ್ ಆಫ್ಟರ್ ಎಸ್. ಎಸ್ನ ಅಪಾಸ್ಟ್ರೋಫೀಸ್ನ ಎಲ್ಲಿ ತಗೊಳುತ್ತೆ, ಎಸ್ನ ನಂತರ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬಾಯ್ಸ್ ಅಂತಕ್ಕಂಥ ನಾನು ಹೇಳಿದ್ದೀನಿ, ಇದು ಬಾಯ್ಸ್ ಎಸ್ ಆದಮೇಲೆ ಹೊರಗಡೆ ಅಪಾಸ್ಟ್ರೋಫೀಸ್ ಇದ್ದರೆ ಫ್ಲೂರಲ್, ಬಾಯ್ ಎಸ್ ಇನ್ ಬಿಟ್ವೀನ್ ಅಪಾಸ್ಟ್ರೋಫೀಸ್ ಇದ್ದರೆ ಸಿಂಗ್ಯುಲರ್. ಇದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಬಟ್ ವೆನ್ ಯು ಕಮ್ ಟು ದಿ ಬೇಬೀಸ್, ಈಗ ಬೇಬಿ ಅಂತಕ್ಕಂಥದ್ದು ಸಿಂಗ್ಯುಲರ್, ಬೇಬೀಸ್ ಫ್ಲೂರಲ್. ಇವುಗಳಿಗೆ ಹೇಗೆ ಅಪಾಸ್ಟ್ರೋಫಿಯನ್ನು ಬಳಸಿ ಪೊಸೆಸಿವ್ ಕೇಸನ್ನು ಮಾಡಿಸೋದು ಅಂತಂದರೆ, ಬೇಬಿ ಆದಮೇಲೆ ಅಪಾಸ್ಟ್ರೋಫೀಸ್ ಎಸ್ ಹಾಕಿದ್ರೆ ಆ ಮಗುಗೆ ಸೇರಿದ್ದು. ದಿಸ್ ಪೌಡರ್ ಬಿಲಾಂಗ್ಸ್ ಟು ಬೇಬೀಸ್. ಸೊ ಇದು ನೆಕ್ಸ್ಟು ಬೇಬೀಸ್, ತುಂಬ ಬೇಬಿಗಳಿದ್ದಾವೆ. ಆವಾಗ ನೋಡಿ, ಅಲ್ಲಿ ಬೇಬೀಸ್ ಅಂತಕ್ಕಂಥದ್ದು ಬೇಸಿಕ್ ವರ್ಡ್, ಇದು ಫ್ಲೂರಲ್ ವರ್ಡ್. ಇದು ಬೇಬೀಸ್ ಅನ್ನೋದು ಫ್ಲೂರಲ್ ವರ್ಡ್. ಬಟ್ ನನಗೆ ಇವ್ರಿಗೆ ಸೇರಿದ್ದು, ದೀಸ್ ಕ್ಲಾಸ್ ಬಿಲಾಂಗ್ಸ್ ಟು ದೋಸ್ ಬೇಬೀಸ್. ಇವಾಗ ಅವ್ರಿಗೆ ಸೇರಿದ್ದು ಅಂತ ಹೇಳುವಾಗ ಕೊನೆಯಲ್ಲಿ ಅಪಾಸ್ಟ್ರೋಫಿ ಹಾಕಿದ್ರೆ ಸಾಕು. ಯಾಕೆ ಕೊನೆಯಲ್ಲಿ ಅಪಾಸ್ಟ್ರೋಫಿ ಆಗ್ತಾ ಇದೆ ಅಂತಂದರೆ, ಈ ವರ್ಡ್ ಇಟ್ ಸೆಲ್ಫ್ ಫ್ಲೂರಲ್ ಇದೆ ಒಂದು, ಅದಕ್ಕಿಂತ ಮೋರ್ ಓವರ್ ಕೊನೆಯಲ್ಲಿ ಎಸ್ ಆಲ್ರೆಡಿ ಇದೆ. ಕೊನೆಯಲ್ಲಿ ಎಸ್ ಇದ್ದಾಗ ಮತ್ತೆ ನೀವು ಇನ್ನೊಂದು ಎಸ್ ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅದರ ತಲೆ ಮೇಲೆ ಒಂದು ಒಂಟಿ ನಾಮ ಹಾಕಿದ್ರೆ ಸಾಕು, ಅದು ಪೊಸೆಸಿವ್ ಕೇಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ನಾವು ಅದೇ ರೀತಿ ಮೌಸ್ ಅಂದರೆ ಸಿಂಗ್ಯುಲರ್, ಇಲಿ. ಆದರೆ ಇಲಿಗಳು ಅಂತ ಹೇಳುವಾಗ ಮೌಸಸ್ ಅಂತ ಬಳಸಲ್ಲ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಓಕೆ, ಸೊ ಮೌಸ್ಗೆ ಫ್ಲೂರಲ್ ವರ್ಡ್ ಮೈಸ್, MICE. ಮೌಸ್ಗೆ ಅಪಾಸ್ಟ್ರೋಫೀಸ್ ಬಳಸುವಾಗ ಮೌಸ್ ಅಂದರೆ ಕೊನೆಯಲ್ಲಿ ಇ ಇದೆ, ಅಪಾಸ್ಟ್ರೋಫೀಸ್ ಎಸ್, ಅದು ಕರೆಕ್ಟು. ದಿಸ್ ಬೋನ್, ದಿಸ್ ಕೇಜ್ ಇಸ್ ಬಿಲಾಂಗ್ಸ್ ಟು ಮೌಸ್. ನೋಡಿಲಿ, ದಿಸ್ ಇಸ್ ಮೌಸ್ ಕೇಜ್, ಮೌಸಸ್ ಕೇಜ್. ನೋಡಿಲಿ, ಮೌಸ್ ಆದ್ಮೇಲೆ ಅಪಾಸ್ಟ್ರೋಫೀಸ್ ಎಸ್ ಹಾಕಿದೆ. ಈ ಒಂದು ಬಲೆ ಇಲಿಗಳಿಗೆ ಸೇರಿದ್ದು, ಇಲಿಗಳು ಹಿಡಿಯೋದು. ನೆಕ್ಸ್ಟು ಈ ಮೈಸ್ ಅಂತಕ್ಕಂಥದ್ದು ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಫ್ಲೂರಲ್ ಇದೆ. ಇದನ್ನ ಹೇಗೆ ನಾವು
ಅಪಾಸ್ಟ್ರೋಫೀಸ್ನ ಬಳಸೋದು ಅಂತಂದರೆ ಮೌಸ್ ಯಾಕೆ ಇಲ್ಲಿ ಅಂತಂದರೆ ಈ ವರ್ಡ್ನ ಕೊನೆಯಲ್ಲಿ ಇಲ್ಲಿ ಎಸ್ ಇರಲಿಲ್ಲ, ಹಾಗಾಗಿ ನಾವು ಇಲ್ಲೇ ಅಪಾಸ್ಟ್ರೋಫೀಸ್ ಹಾಕಿ ಎಸ್ ಹಾಕಿ. ಓಕೆ, ಇನ್ ಕೇಸ್ ಈ ವರ್ಡ್ನ ಎಂಡಿಂಗಲ್ಲೇ ಆಲ್ರೆಡಿ ಎಸ್ ಇದ್ದು ಫ್ಲೂರಲ್ ಆಗಿದ್ರೆ ಅವಾಗ ಹೊರಗಡೆಗೆ ಅಪಾಸ್ಟ್ರೋಫೀಸ್ ಹಾಕ್ತೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಗೇನ್. ನಾವು ಲಾಸ್ಟ್ ಒಂದು, ಈಗ ಮಗು ಮತ್ತು ಮಕ್ಕಳು, ಮಗು ಸಿಂಗುಲರ್, ಮಕ್ಕಳು ಫ್ಲೂರಲ್ ನಿಮ್ಗೆ ಗೊತ್ತಿದೆ. ಸೊ ಚೈಲ್ಡ್ ಅಂತಕ್ಕಂಥದ್ದು ಸಿಂಗುಲರ್ ವರ್ಡ್, ಅದಕ್ಕೆ ಸೇರಿದ್ದು ಅಂದ್ರೆ ಅಪಾಸ್ಟ್ರೋಫೀಸ್ ಎಸ್ ಚೈಲ್ಡ್ಸ್, ದಟ್ ಈಸ್ ಕರೆಕ್ಟ್. ವೆನ್ ಯು ಕಮ್ ಟು ದಿಸ್ ಒನ್, ಚಿಲ್ಡ್ರನ್ ಅಂತಕ್ಕಂಥದ್ದು ಈ ವರ್ಡೇನೆ ಫ್ಲೂರಲ್. ಚೈಲ್ಡ್ಗೆ ಫ್ಲೂರಲ್ ವರ್ಡ್ ಚಿಲ್ಡ್ರನ್. ಆ್ಯಕ್ಚುಲಿ ಚಿಲ್ಡ್ರನ್ಸ್ ಅಂತ ಬಳಸಬಾರ್ದು. ಚಿಲ್ಡ್ರನ್ಸ್ ಅಂತಂದರೆ ಚಿಲ್ಡ್ರನ್ ಅಂತಕ್ಕಂಥದ್ದೇನೆ ಬಹುವಚನ. ಚಿಲ್ಡ್ರನ್ಸ್ ಅಂತಲೂ ಬಳಸ್ಬೋದು ಯಾವಾಗ ಮಾತ್ರ ಅಂದರೆ ಅದು ಪೊಸೆಸಿವ್ ಕೇಸ್ ಆಗಿದ್ರೆ, ಅಂದರೆ ಆ ಮಕ್ಕಳಿಗೆ ಸೇರಿದ್ದು ಅಂತ ಹೇಳುವಾಗ ಎಸ್ ಬಳಸ್ಬೋದು. ಆದರೆ ಅದು ಫ್ಲೂರಲ್ ಸೆನ್ಸ್ಗಲ್ಲ, ಯಾಕೆಂದರೆ ಆ ವರ್ಡ್ ಆಲ್ರೆಡಿ ಫ್ಲೂರಲ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಉದಾಹರಣೆಗೆ ಇಲ್ಲಿ ಚಿಲ್ಡ್ರನ್ ಅಂತಕ್ಕಂಥದ್ದು ಆಲ್ರೆಡಿ ಫ್ಲೂರಲ್ ವರ್ಡ್, ಮಕ್ಕಳು ಅಂತಾನೆ, ಮಗು ಅಲ್ಲದೆ ಮಕ್ಕಳು. ಸೊ ಇಲ್ಲಿ ಎಂಡಿಂಗಲ್ಲಿ ಎಸ್ ಇಲ್ಲ, ಹಾಗಾಗಿ ನಾವು ಎಸ್ ಹಾಕ್ತೀವಿ, ಇದರ ಅಪಾಸ್ಟ್ರೋಫಿ. ಸೊ ಈ ಕೇಸಲ್ಲಿ ಚಿಲ್ಡ್ರನ್ಸ್ ಅಂತಕ್ಕಂಥದ್ದನ್ನು ನೀವು ಯೂಸೇಜ್ ಮಾಡ್ಬೋದು. ಇಲ್ಲಿ ಫ್ಲೂರಲ್ ಸೆನ್ಸಲ್ಲಿ ಬಳಸ್ತಾ ಇಲ್ಲ, ಪೊಸೆಸಿವ್ ಸೆನ್ಸಲ್ಲಿ ಬಳಸ್ತಾ ಇಲ್ಲ. ದೀಸ್ ಬುಕ್ಸ್ ಆರ್ ಬಿಲಾಂಗ್ಸ್ ಟು ದಟ್ ಚಿಲ್ಡ್ರನ್ಸ್. ಅವಾಗ ಅದಕ್ಕೆ ಕೆಲವರು ಮಾತಾಡೋಗ್ಲೂ ಹೇಳ್ಬೋದು ದಿಸ್ ಇಸ್ ಚಿಲ್ಡ್ರನ್ಸ್, ದಿಸ್ ಚಿಲ್ಡ್ರನ್ಸ್ ಅಂತೇಳಿ ಫ್ಲೂರಲ್ಗೇನೆ ಬಳಸ್ತಾರೆ. ಆ ಮಕ್ಕಳಿಗೆ ಸೇರಿದ್ದು ಅಂತ ಹೇಳುವಾಗ ಬಿಲಾಂಗಿಂಗ್ನೆಸ್ ತೋರಿಸುವಾಗ ಮಾತ್ರನೇ ಬಳಸ್ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ಇಟ್ಸ್ ಸೆಲ್ಫ್ ಫ್ಲೂರಲ್, ನಾಟ್ ಇನ್ ದ ಫ್ಲೂರಲ್ ಸೆನ್ಸಲ್ಲಿ ಇದು ಮಾಡ್ತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಅಪಾಸ್ಟ್ರೋಫಿ ಕ್ಲಿಯರ್ಲಿ. ಅಂತಂದರೆ ಶಾರ್ಟ್ ಫಾರ್ಮ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಪಾಸ್ಟ್ರೋಫಿಯನ್ನು ಬಳಸ್ತೇವೆ. ಮತ್ತು ಆ ವಸ್ತು ಅಥವಾ ವ್ಯಕ್ತಿ ಏನೇ ಆಗಲಿ ಅದು ಇಂಥವ್ರಿಗೆ ಸೇರಿದ್ದು ಅಂತ ಹೇಳುವಾಗ ವೆದರ್ ಇಟ್ ಈಸ್ ಎ ಸಿಂಗುಲರ್ ಆರ್ ಫ್ಲೂರಲ್, apostrophes must be applied. We have to put apostrophes. I hope you get all these rules. Thank you one and all. Thank you for watching and keep reading.